ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ಮತ್ತು ಪೋಷಕರ ನಡುವೆ ಹೊಯ್ಕೈ. ಹಾಜರಾತಿ ವಿಷಯಕ್ಕೆ ಅಪ್ಪ ಮಗನಿಂದ ಹಲ್ಲೆ ನಡೆದಿದೆ ಎಂದ ಪ್ರಾಧ್ಯಾಪಕ ರಾಜು. ಅಪ್ಪ ಮಗನ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಗಲಾಟೆ ಆಯಿತು ಎಂದ ಪೋಷಕ ವಿಜಯ್ ಕುಮಾರ್. ಪೋಷಕ ಮತ್ತು ವಿದ್ಯಾರ್ಥಿ ಹಲ್ಲೆ ನಡೆಸಿದ್ದು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ ಎಂದ ಪ್ರಾಚಾರ್ಯ ಡಾಕ್ಟರ್ ಸಣ್ಣ ಹನುಮಪ್ಪ. ಆರ್ಡಿಪಿಆರ್ ನೌಕರರ ಕ್ರೀಡಾಕೂಟ. ಅಧಿಕಾರಿ ನೌಕರರು ಆರೋಗ್ಯ ಕಾಪಾಡಿಕೊಳ್ಳಲು ಶಾಸಕರ ಸಲಹೆ. ರೈತ ನಾಯಕ ಸುಂದರೇಶ್ ನೆನಪು. ರೈತ ಚಳುವಳಿ ನಿರಂತರ ಎಂದ ಕಾಗೋಡು. ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಮೇಲೆ ಬೆಳಕು ಚೆಲ್ಲಿದ ರಾಮಪ್ಪ ಶಿವಾನಂದ್ ಕೊಗ್ವೆ. ಈಗ ಸುದ್ದಿಯ ವಿವರ. ಸಾಗರದ ಪ್ರತಿಷ್ಠಿತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶನಿವಾರ ಪ್ರಾಧ್ಯಾಪಕ ರಾಜು ಎಂಬುವವರ ಮೇಲೆ ಹಲ್ಲೆ ನಡೆದಿದೆ. ಈ ಸಂಬಂಧ ರಾಜು ಅವರು ಉಪವಿಭಾಗೀಯ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ. ರಾಜು ಅವರ ಕಣ್ಣು ಮತ್ತು ಕಾಲಿಗೆ ಗಾಯವಾಗಿದೆ. ಹಾಜರಾತಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ನಿಶ್ಚಲ್ ಕುಮಾರ್ ಅವರ ತಂದೆ ವಿಜಯ್ ಕುಮಾರ್ ಶನಿವಾರ ಕಾಲೇಜಿಗೆ ಬಂದು ಪ್ರಾಧ್ಯಾಪಕ ರಾಜು ಅವರ ಬಳಿ ವಿಚಾರಿಸಿದ್ದಾರೆ. ಈ ಸಂದರ್ಭದಲ್ಲಿ ಪರಸ್ಪರ ಮಾತಿಗೆ ಮಾತು ಬೆಳೆದು ಇಬ್ಬರ ನಡುವೆ ಹೊಯ್ಕೈ ಸಂಭವಿಸಿದೆ. ವಿಜಯ್ ಕುಮಾರ್ ಸಹ ತಾಂತ್ರಿಕ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದು, ಇಬ್ಬರು ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಿಶ್ಚಯ್ ಕುಮಾರ್ ಅಂತೇಳಿ ಅವ್ರ ತಂದೆ ವಿಜಯ್ ಕುಮಾರ್ ಅವರು ಬಂದು ನಮ್ಮ ಸ್ಟಾಫ್ ರೂಮಿಗೆ ಬಂದು ಅವ್ರ ಮಕ್ಕಳಿಗೆ ಅಟೆಂಡೆನ್ಸ್ ಇರಲಿಲ್ಲ, ಹಾಗೆ ಇಂಟರ್ನಲ್ ಕೊಟ್ಟಿಲ್ಲ. ನಾವು ಆ ವಿಚಾರವಾಗಿ ಯಾಕೆ ಕೊಟ್ಟಿಲ್ಲ ಅಂತೇಳಿ ನನ್ನ ಮೇಲೆ ಇದು ಮಾಡಲಿಕ್ಕೆ ಬಂದರು, ಬೆದರಿಕೆ ಒಡ್ಡಿದ್ರು. ಆನಂತರದಲ್ಲಿ ಹೊರಗಡೆ ಬಂದು ನಾನು ನೋಡ್ಕೊಳ್ತೀನಿ, ಹೇಗೆ ರೀತಿ ನೋಡ್ತೀನಿ ಅಂತ ಇದು ಮಾಡಿದ್ರು. ಆಮೇಲೆ ನಾನು ಅದನ್ನು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಹಾಗೆ ಅಂತ ನಾನು ಇದು ಮಾಡಿದೆ. ಅಷ್ಟರ ಮೇಲೆ ಏನು ಮಾಡಿದೆ, ಆ ಹುಡುಗ ನನಗೆ ಕೆಳಗಡೆ ಕಾಲಲ್ಲಿ ಒದ್ದು ಗಾಯ ಮಾಡಿದ್ದಾನೆ. ಆನಂತರದಲ್ಲಿ ನಾನು ಕೂಡ ಒಂದು ವರ್ಷ ಬರೆದಿದ್ದೀನಿ. ನನಗೆ ಅವ್ನು ತುಂಬ ಮಿಸ್ಚೀವಿಯಸ್ಸು, ರೆಗ್ಯುಲರ್ ಕ್ಲಾಸಿಗೆ ಬರೋಲ್ಲ. ಹಿಂದೆ LB ಕಾಲೇಜಲ್ಲಿ ಕೂಡ ಅವನು ಮಿಸ್ಚೀವಿಯಸ್ಸಿಂದ ಅಲ್ಲಿಂದ ಹೊರ ಹಾಕಿದ್ದಾರೆ. ಬಂದು ಇಲ್ಲಿ ಸೇರಿಕೊಂಡು ಇಲ್ಲಿ ಕೂಡ ಅದೇ ಥರ ಮಿಸ್ಬಿಹೇವ್ ಮಾಡ್ತಾರೆ. ಕೆಲವು ಒಬ್ಬಿಬ್ಬರು ವಿದ್ಯಾರ್ಥಿಗಳಿಂದ ಎಲ್ಲರೂ ಹಾಳಾಗಬಾರ್ದು ಅಂತ ನಾವು ಕೂಡ ಡಿಗ್ರಿ ಮಾಡ್ತಾ ಇದ್ದೀವಿ. ಕೊನೆಗೆ ಅವ್ರು ನನ್ನ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಅಪ್ಪ ಮಗ ಇಬ್ಬರು ಸೇರಿ ನನ್ನ ಮೇಲೆ ಹೊಡೆದಿದ್ದಾರೆ. ಕಣ್ಣು ಇದಾಗಿದೆ, ಸ್ಪೆಟ್ಟೆಲ್ಲ ಹೊಡೆದೋಗಿದೆ. ಅನಂತರದಲ್ಲಿ ಗಾಯ ಕೂಡ ಆಗಿದೆ. ಅಡ್ಡಿ ಮಾಡಿರೋದ್ರಿಂದ ಮತ್ತು ಪ್ರಾಣ ಹಾನಿ ಆಗ್ತಕ್ಕಂಥ ಹಲ್ಲೆ ಮಾಡಿರೋದ್ರಿಂದ ಪೊಲೀಸ್ ಕ್ರಮ ಕೈಗೊಳ್ಳಬೇಕು ಅನ್ನೋದು ನನ್ನ ಆದರೂ ಕೂಡ ಮಕ್ಕಳು ಈ ರೀತಿ ದಾರಿ ತಪ್ಪೋದ್ರಿಂದ ಮಕ್ಕಳನ್ನ ತಿದ್ದಬೇಕು ಅಥವಾ ನಮ್ಮನ್ನು ಬಂದು ಇದು ಮಾಡಬೇಕು. ಅಟ್ಲೀಸ್ಟ್ ಪೇರೆಂಟ್ಸ್ ಕೂಡ ಮಕ್ಕಳ ಬಗ್ಗೆ ಗಮನ ಹರಿಸಿ ಏನಾಗಿದೆ ಅನ್ನೋದಕ್ಕೆ ಅಥವಾ ಯಾಕೆ ಕೊಟ್ಟಿಲ್ಲ ಅನ್ನೋದನ್ನು ವಿಚಾರಣೆ ಮಾಡಬೇಕು. ಕೊಡದೇ ಇದ್ದಾಗ ಅಟೆಂಡೆನ್ಸ್ ಕಡಿಮೆ ಇದೆ ಅಂತ ಹೇಳಿದ್ಮೇಲೆ ಎಷ್ಟಿದೆ ಅದನ್ನೆಲ್ಲ ತೆಗೆಸಿ ನೋಡಬೇಕಲ್ಲ. ಅದು ಬಿಟ್ಕೊಂಡು ನೇರ ದೈಹಿಕವಾಗಿ ಹಲ್ಲೆ ಮಾಡ್ತಕ್ಕಂಥದ್ದು, ಬೆದರಿಕೆ ಹೋಗ್ತಕ್ಕಂಥದ್ದು, ಇದು ಮಕ್ಕಳನ್ನ ಮತ್ತೆ ನಾವು ತಪ್ಪು ತಂದು ನಾಳೆ ಏನಾಗ್ತದೆ, ಅದೇ ಮಗ ನಾಳೆ ಏನು ಮಾಡ್ತಾನೆ, ಅವರ ಅಪ್ಪನಿಗೂ ಕೂಡ ತಿರುಗ್ಬೋದು. ಅದು ತಂದೆ ತಾಯಿಗಳಿಗೆ ಅವೇರ್ನೆಸ್ ಇರಬೇಕು, ನಮ್ಮ ಮಕ್ಕಳು ಹಾಕಿರಬೇಕು ಅನ್ನೋದು. ಆ ದೃಷ್ಟಿಯಿಂದಲೂ ಕೂಡ ಅವರು ಆಲೋಚನೆ ಮಾಡೋದು ಒಳ್ಳೆಯದು. ಯಾಕಂದರೆ ನಾವು ಮಕ್ಕಳನ್ನ ಪರವಾಗಿ ನಾವು ತಗೊಂಬಂದಿದ್ರೆ ನಾಳೆ ಮಕ್ಕಳು ಸರಿಯಾದ ದಾರಿಗೆ ಹೋಗಲ್ಲ, ಸಮಾಜಕ್ಕೂ ಕೂಡ ಅವ್ರು ಹೊರೆ ಆಗ್ತಾರೆ. ಅದಕ್ಕೆ ಪೇರೆಂಟ್ಸ್ ಏನಂದರೆ ಆದಷ್ಟು ಮಕ್ಕಳ ಬಗ್ಗೆ ಕಾಳಜಿ ಇಟ್ಕೊಂಡು ನಾವು ಎನಿ ಟೈಮ್ ಬಂದರೂ ಕೂಡ ಮಾಹಿತಿ ಕೂಡ ಕಡಿ ಇರ್ತೀವಿ. ಆದರೆ ಅದನ್ನು ಎಷ್ಟೋ ವಿದ್ಯಾರ್ಥಿಗಳು ಬಳಸ್ಕೊಳ್ತಾರೆ. ಅದರಿಂದ ಕೆಲವರು ಈ ರೀತಿ ಮಿಸ್ಚೀವಿಯಸ್ ಆಗಿ ಬಿಹೇವ್ ಮಾಡ್ತಾರೆ. ಇದು ಖಂಡಿಸ್ತಕ್ಕಂಥ ಸಿಗಲಿಲ್ಲ. ನಾನು ಮೊದಲೇ ಒಂದು ಸತಿ ಅವ್ರು ಹಿಸ್ಟ್ರಿ ಲೆಕ್ಚರ್ ರಾಜು ಅಂತ ಡಿಗ್ರಿ ಕಾಲೇಜು ಮೊದಲು ಒಂದು ಸತಿ ಹೋಗಿ ನಾನು ಹೇಳಿದ್ದೆ, ಅವ್ರು ಏನಾದ್ರು ಕ್ಲಾಸಿಗೆ ಬಂದಿಲ್ಲ ಅಂದರೆ ನನ್ನ ನಂಬರ್ ಕೊಟ್ಟೆ, ಏನಾದ್ರು ಹೇಳಿ ಸರ್ ನಾನು ಇದು ಮಾಡ್ತೀನಿ ಅಂತೇಳಿ. ಅವ್ರು ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಒಂದು ಮೆಸೇಜ್ ಹಾಕಿಲ್ಲ, ಏನೂ ಮಾಡಿಲ್ಲ. ಆಯ್ತು ಯಾಕೆ ಕೂರಿಸಿಲ್ಲ ಅಂತ ಕೇಳೋಣ ಅಂತ ನಾನು ಸಹಜವಾಗಿ ಹೋದೆ. ಸರ್ ಏನು ಹೌದು ನಾ ಕೂರಿಸಿಲ್ಲ, ಅವ್ನು ಕೇಳ್ರಿ, ನೀನು ಯಾಕೆ ಬಂದೆ ಇಲ್ಲಿ ಅಂತೇಳಿ ನನಗೆ ಒಬ್ಬ ಪೇರೆಂಟ್ಸು ಹೋಗಿ ಕೇಳೋದು ಸಹಜ. ಕಾಲೇಜ್ ಹೋಗಿ ನನಗೆ ಏಕವಚನದಲ್ಲಿ ಮಾತಾಡಿ ಕೆಟ್ಟಗೊಳಗೆ ಬೈತೀನಿ. ನಮ್ಮ ಮಗ ಹೇಳ್ದ, ಯಾಕೆ ಹಂಗೆ ನಮ್ಮ ತಂದೆಗೆ ಹಂಗೆ ಕೆಟ್ಟದಾಗ ಬೈತೀನಿ ಅಂತ ಹೇಳಿದ ತಕ್ಷಣ ಫಸ್ಟ್ ಅವ್ನು ಕೈ ಮಾಡಿದ್ದು CCTV ಫುಟೇಜಲ್ಲೂ ರೆಕಾರ್ಡ್ ಆಗಿದೆ. ನನಗೆ ಫಸ್ಟ್ ನನ್ನ ಎದುರಿಗೆ ನಮ್ಮ ಮಗನಿಗೆ ಕಪಾಳಿಗೆ ಬಡ ಹೊಡಿತಾನೆ, ಆಮೇಲೆ ಈಗ ನಿಂಗೂ ಹೊಡಿತೀನಿ ಅಂತೇಳಿ ಕೈ ಎತ್ತಿ ನನಗೂ ಹೊಡೆಯಕ್ಕೆ ಬರ್ತಾನೆ. ಒಂದು 5 ಜನ ಸೇರ್ಕೊಂಡು ಒಬ್ಬ ಪೇರೆಂಟ್ಸಿಗೆ ಸ್ಟೂಡೆಂಟಿಗೆ ಅವ್ರ ಕಾಲೇಜಲ್ಲಿ ಹೊಡೆದು ಕಳಿಸಿದ್ರು ಸರ್. ಅವರು UGC ಮಕ್ಕಳಿಗೆ ಮೋಟಿವೇಶನ್ ಮಾಡೋರು ಮಾತಾಡೋಕ್ಕಿಂತ ಮೊದಲೇ ಹೊಡಿತಾರೆ. UGC ಸ್ಕೇಲ್ ತಗೊಳ್ಳೋಂಥ ಲೆಕ್ಚರ್ಸು ಒಂದು ಮೋಟಿವೇಶನ್ ಇಲ್ಲ ಏನಿಲ್ಲ, ಹುಡುಗರಿಗೆ ಟಾರ್ಗೆಟ್ ಮಾಡೋದು, ಬೈಕ್ ತಗೊಂಡೋದ್ರೆ ಬೈಕ್ ಗಾಳಿ ತೆಗೆಯೋದು. ಅವರೇ ಹಿಸ್ಟ್ರಿ ಲೆಕ್ಚರ್ ರಾಜು ಅಂತೇಳಿ ಮಕ್ಕಳದ್ದು ಸೈಡ್ ಇಡಿ ಅಂತ ಹೇಳಿದ್ರೆ ಬೈಕ್ ಗಾಳಿ ತೆಗೆಯೋದು. ಮಕ್ಕಳಿಗೆ ಆ ಲೆಕ್ಚರ್ಸ್ ಒಂದಿಷ್ಟು ಜನ ಮಕ್ಕಳಿಗೆ ರ್ಯಾಗಿಂಗ್ ಮಾಡ್ತಾರೆ. ಡಿಗ್ರಿ ಕಾಲೇಜ್ ಅವರಿಗೆ ಅಲ್ಲಿ ಹೋಗೋ ಬಡ ಮಕ್ಕಳು ಅವರಿಗೆ ತುಂಬ ಜನಕ್ಕೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಅವ್ರು ಮಾರ್ಕ್ಸ್ ಕಟ್ ಮಾಡ್ತಾರೆ,
ಇಂಥ ನಾನಾ ಕಾರಣಕ್ಕೆ ಯಾವ ಮಕ್ಕಳು ಸಹಿತ ಹೇಳಲಿಕ್ಕೆ ಹೆದರ್ತಾ ಇದ್ದಾರೆ. ಇವರೆಲ್ಲ ಒಟ್ಟಾಗಿ ಅವ್ರು ಮಾರ್ಕ್ಸ್ ಕಟ್ ಮಾಡೋದು, ಫೇಲ್ ಮಾಡೋದು, ಎಕ್ಸಾಮಿಗೆ ಕೂರ್ತಾ ಇರೋದು, ಇಂಥ ದೌರ್ಜನ್ಯ ಆ ಕಾಲೇಜಲ್ಲಿ ನಡೀತಾ ಇದೆ ಸರ್. ಒಬ್ಬ ರಾಜು ಅಂತ ಹಿಸ್ಟ್ರಿ ಇದ್ದಾನೆ, ಅವ್ನು ಮೇನ್ ಲೀಡರ್. ಅದಕ್ಕೆ ಮಕ್ಳಿಗೆ ಟಾರ್ಚರ್ ಕೊಡು, ಪೇರೆಂಟ್ಸಿಗೆ ಹೊಡೆಯಕ್ಕೆ ಬರ್ತಾನಂತ ಹೇಳಿದ್ರೆ ಇನ್ನು ಮಕ್ಕಳನ್ನ ಎಷ್ಟು ಕಿರುಕುಳ ಕೊಡ್ಬೋದು, ಎಷ್ಟು ಟಾರ್ಚರ್ ಕೊಟ್ಟಿರ್ಬೋದು ಅಂತ ನೀವು ಲೆಕ್ಕ ಹಾಕಿರ್ತಾರೆ ಮಕ್ಕಳಿಗೆ. ಅವ್ನು ದಯವಿಟ್ಟು ತುಂಬ ಲೋಕಲ್ ಹುಡುಗರಿಗೆ ತೊಂದರೆ ಕೊಡ್ತಾನೆ. ಅವ್ನು ದಯವಿಟ್ಟು ಆ ಕಾಲೇಜಿಂದ ಬೇರೆ ಕಡೆ ವರ್ಗಾವಣೆ ಮಾಡಿದ್ರೆ ತುಂಬ ಹುಡುಗರು ನೆಮ್ಮದಿಯಿಂದ ಡಿಗ್ರಿಗೆ ಹೋಗ್ತಾರೆ ಸರ್. ಘಟನೆ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದ ಪ್ರಾಚಾರ್ಯ ಡಾಕ್ಟರ್ ಜಿ ಸಣ್ಣ ಹನುಮಪ್ಪ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ಸಣ್ಣ ಹನುಮಪ್ಪ ಅಂತ ನನ್ನ ಹೆಸರು. ಇವತ್ತು ಬೆಳಗ್ಗೆ 9:45 ಸುಮಾರಿಗೆ ವಿದ್ಯಾರ್ಥಿ ಮತ್ತು ಪೋಷಕರು ನಮ್ಮ ಕಾಲೇಜಿನ ಪ್ರೊಫೆಸರ್ ರಾಜು, ಇತಿಹಾಸದ ಪ್ರಾಧ್ಯಾಪಕರು, ಅವರ ಮೇಲೆ ಒಂದು ಸಣ್ಣ ಹಾಜರಾತಿಯ ವಿಷಯದ ಸಂಬಂಧ ಅತ್ಯಂತ ಗಂಭೀರವಾಗಿ ಅವರ ಮೇಲೆ ಹಲ್ಲೆ ನಡೆದಿದೆ. ನನಗೆ ಅದು ವಿಷಯ ಗೊತ್ತಾಯಿತು. ಇದು ಅತ್ಯಂತ ದುರದೃಷ್ಟಕರವಾದ ಸಂಗತಿ. ಹಾಜರಾತಿಯ ಸಂಬಂಧ ಅವರು ನಮ್ಮ ಅಧ್ಯಾಪಕರ ಸಭೆಯಲ್ಲಿ ಮತ್ತು ವಿಶ್ವವಿದ್ಯಾನಿಲಯದ ನಿಯಮಾನುಸಾರ ನಾವು ಅನಿವಾರ್ಯವಾಗಿ ಕ್ರಮ ತೆಗೆದುಕೊಳ್ಳಬೇಕಾದದ್ದು. ಆ ಕ್ರಮ ಅವರು ಅನುಸರಿಸಿದ್ದಾರೆ. ಅಂಥ ಹಾಜರಾತಿ ಕಡಿಮೆ ಇರೋ ಕಾರಣಕ್ಕಾಗಿ ವಿದ್ಯಾರ್ಥಿಗೆ ತಿಳಿ ಹೇಳಿ ಪ್ರಾಂಶುಪಾಲರ ಅನುಮತಿ ಇದ್ದರೆ ನಾನು ನಿಮಗೆ ಪರೀಕ್ಷೆ ಕೊಡ್ತೀನಿ ಅಂತ ಕಳೆದ ಹಿಂದಿನ ದಿನ ವಿದ್ಯಾರ್ಥಿಗೆ ತಿಳಿಸಿರ್ತಾರೆ. ವಿದ್ಯಾರ್ಥಿ ಹಿಂದಿನ ದಿನ ಸಂಜೆ ನನ್ನ ಬಳಿಗೂ ಕೂಡ ಬಂದು ಕೇಳಿದಾಗ ಅವನು ಕ್ರೀಡಾ ಚಟುವಟಿಕೆಗಳಲ್ಲಿ ಹೆಚ್ಚು ಪಾಲ್ಗೊಳ್ತಾ ಇರೋದು ನನ್ನ ಗಮನಕ್ಕೆ ಬಂತು. ಹಾಗಾಗಿ ವಿದ್ಯಾರ್ಥಿಯ ಹಿತದೃಷ್ಟಿಯಿಂದ ನಾವು ಹೀಗೆ NSS, NCC ಹಾಗೆಯೇ ಸ್ಪೋರ್ಟ್ಸು, ಕಲ್ಚರಲ್ ಈವೆಂಟ್ಸ್ಗಳಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿಗಳಿಗೆ ಹಾಜರಾತಿಯಲ್ಲಿ ವಿನಾಯಿತಿ ಕೊಟ್ಟು ಅವರಿಗೆ ಪರೀಕ್ಷೆ ಮತ್ತು ಅವರ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ಶೈಕ್ಷಣಿಕ ಅವರ ಔನ್ನತ್ಯದ ಹಿನ್ನೆಲೆಯಲ್ಲಿ ನಾವು ಅವರಿಗೆ ಪರೀಕ್ಷೆ ಕೊಡೋದು ಪಾರಂಪರಿಕವಾಗಿ ಕಾಲೇಜು, ವಿಶ್ವವಿದ್ಯಾನಿಲಯಗಳಲ್ಲಿ ನಡ್ಕೊಂಡು ಬಂದಿರುವಂಥದ್ದು ಇದೆ. ಆ ಸಂಬಂಧ ನಾನು ಸದರಿ ಅಧ್ಯಾಪಕರಿಗೆ ನೀವು ಎಷ್ಟು ದಿನ ತರಬೇತಿಗೆ, ಕ್ರೀಡಾ ತರಬೇತಿಗೆ ಹೋಗಿದ್ದೀರಿ ಅಂತ ಅನ್ನೋದನ್ನು ಕೇಳ್ಕೊಂಡು ನಾನು ನಾಳೆ ನಿಮಗೆ ಪರೀಕ್ಷೆ ಕೊಡಿಸ್ತೀನಿ ಅಂತ ಹೇಳಿ ಕಳಿಸಿದ್ದೆ. ಆದರೆ ಏಕಾಏಕಿ ಬೆಳಗ್ಗೆ ಅಧ್ಯಾಪಕರಿಗೆ ಬಂದು ನೇರವಾಗಿ ನಮ್ಮ ಚೇಂಬರಿಗೆ ಬಂದು ಹಿಂಗಾಗಿರೋ ವಿಚಾರಗಳನ್ನು ಪೋಷಕರು ನನ್ನನ್ನು ಕೇಳಲಿಲ್ಲ. ಮತ್ತು ವಿದ್ಯಾರ್ಥಿ ಕೂಡ ಪ್ರಿನ್ಸಿಪಾಲ್ ಹಿಂಗೆ ಹೇಳಿದ್ದಾರೆ, ನಾನು ಪರೀಕ್ಷೆ ಕೊಡಿ ಸರ್ ಅಂತಲೂ ಬರಲಿಲ್ಲ. ಬೆಳಗ್ಗೆ 9:45ಗೆ ಬಂದು ಅಧ್ಯಾಪಕರು ಅವರ ಜಾಗದಲ್ಲಿ ಕುಳಿತು ತರಗತಿಗೆ ಸಿದ್ಧತೆ ಮಾಡಿಕೊಂಡು ಬರೋ ಹೊತ್ತಿಗೆ ಮಾತು ವಿಕೋಪಕ್ಕೆ ತಿರುಗಿ ಪೋಷಕರು ಮತ್ತು ವಿದ್ಯಾರ್ಥಿ ಮೊದಲುಗೊಂಡಂತೆ ಅಧ್ಯಾಪಕರ ಮೇಲೆ ತೀವ್ರವಾದ ದಾಳಿ ಆಗಿರೋದು ನಮಗೆ ಗೊತ್ತಾಯಿತು. ಸೊ ಈ ಸಂಬಂಧ ನಾವು ಪೊಲೀಸ್ ಇಲಾಖೆಗೆ ಕ್ರಮಕ್ಕೆ ಕೋರಿದ್ದೀವಿ. ಜೊತೆಗೆ ನಮ್ಮ ಜಂಟಿ ನಿರ್ದೇಶಕರ ಕಚೇರಿಗೂ ಕೂಡ ಈ ಬಗೆಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. 1050 ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಓದ್ತಿದ್ದಾರೆ. ಶೈಕ್ಷಣಿಕವಾಗಿ ನಮ್ಮ ಕಾಲೇಜಿನ ಪುರೋಭಿವೃದ್ಧಿಗೆ ಎಲ್ಲ ಅಧ್ಯಾಪಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಪ್ರೊಫೆಸರ್ ರಾಜು ಅವರಂತೂ ಅತ್ಯಂತ ಖಚಿತವಾಗಿ ಮತ್ತು ಕಾಲೇಜಿಗೆ ಕಮಿಟ್ ಆಗಿ ಅವರು ಪಾಠ ಪ್ರವಚನಗಳಲ್ಲಿ ಶಿಸ್ತಿನ ಅಧ್ಯಾಪಕರೆಂದೇ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಮತ್ತು ಪ್ರಾಧ್ಯಾಪಕರ ದೃಷ್ಟಿಯಿಂದ ಅವರಿಗೆ ಎಲ್ಲರೂ ಕೂಡ ಆ ಕಾರಣಕ್ಕೆ ಗೌರವ ಕೊಡೋದನ್ನು ನಾವು ಬಲ್ಲೆವು. ನಮ್ಮ ಸಂಸ್ಥೆಯನ್ನು ಯಶಸ್ವಿಯಾಗಿ ಮತ್ತು ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆ ನಡೆದ ಈ ಘಟನೆ ಅತ್ಯಂತ ದುರದೃಷ್ಟಕರವಾದದ್ದು. ಮುಂದೆ ಯಾವ ಅಧ್ಯಾಪಕರಿಗೂ ಈ ಬಗೆಯ ತೊಂದರೆಗಳು, ಅನಾಹುತಗಳು ಆಗಬಾರ್ದು ಅನ್ನೋದು ನಮ್ಮ ಇಚ್ಛೆ. ಹಾಗೆ ನಮ್ಮೆಲ್ಲ ಅಧ್ಯಾಪಕರು ಕೂಡ ವಿದ್ಯಾರ್ಥಿಯ ಬಗೆಗೆ ಮತ್ತು ಪೋಷಕರ ಬಗೆಗೆ ತುಂಬ ಅವರ ಅನಿಸಿಕೆಗಳನ್ನು ವ್ಯಕ್ತ ಮಾಡಿ ಇದು ಆಗಬಾರ್ದು ಅಂತ ಅನ್ನೋದನ್ನು ತಿಳಿಸಿದ್ದಾರೆ. ಇನ್ನು ಮುಂದೆ ನಾವು ಹಿಂಗಾಗದಂಗೆ ನೋಡಿಕೊಂಡು ಹೋಗ್ತಿದ್ದೀವಿ ಅಂತ ಅನ್ನೋ ಭರವಸೆಯನ್ನು ನಾನು ನಮ್ಮ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಹೇಳಬಲ್ಲೆ. ಅದರ ಆಫ್ಟರ್ ಕೊರೋನಾ ಆಗಿರುವ ವಿದ್ಯಮಾನ ಏನು ಅಂತಂದರೆ, ವಿದ್ಯಾರ್ಥಿಗಳು ಸರಿಯಾಗಿ ಕ್ಲಾಸಿಗೆ ಕೂರ್ತಾ ಇಲ್ಲ ಅನ್ನೋದು ಬರೀ ಇದೊಂದು ಕಾಲೇಜಿನ ಸಮಸ್ಯೆ ಅಲ್ಲ. ಕರ್ನಾಟಕದ ಉದ್ದಗಲಕ್ಕೂ ಕಾಲೇಜುಗಳಲ್ಲಿ ಪೂರ್ಣ ಸಮಯ ವೇಳಾಪಟ್ಟಿ ಪ್ರಕಾರ ವಿದ್ಯಾರ್ಥಿಗಳು ಕೂರ್ತಾ ಇಲ್ಲ ಅಂತ ಅನ್ನೋದು ಸಾಮಾನ್ಯವಾದ ಸಂಗತಿಯಾಗಿದೆ. ನಾವು ಆ ದಿಸೆಯಲ್ಲಿ ಒಂದಷ್ಟು
ಉಪಕ್ರಮಗಳನ್ನು ಅನುಸರಿಸಿದ್ವಿ. ಯಾವ ವಿದ್ಯಾರ್ಥಿಗೂ ಅನ್ಯಾಯ ಆಗಬಾರ್ದು ಅನ್ನುವ ಕಾರಣಕ್ಕೆ ಅವರಿಗೆ ತಿಳುವಳಿಕೆ ಹೇಳಿ, ಅವರಿಗೆ ಬುದ್ಧಿ ಹೇಳಿ, ಪೋಷಕರಿಗೆ ಸಭೆ ನಡೆಸಿ, ಪೋಷಕರನ್ನು ಕರೆಸಿ, ಅವರಿಗೆ ವೈಯಕ್ತಿಕವಾಗಿ ದೂರವಾಣಿ ಮೂಲಕ ಬರಮಾಡಿಕೊಂಡು ನಾವೆಲ್ಲ ಈ ಕಾಲೇಜಿನ ಕಲಿಯುವ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಶಿಕ್ಷಣವನ್ನು ನೀಡುವ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ವು. ಆದರೆ ಒಬ್ಬ ಪೋಷಕರು ಹೀಗೆ ಏಕಾಏಕಿ ಬಂದು ಅಧ್ಯಾಪಕರ ಮೇಲೆ ದಾಳಿ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ. ಹಾಗೆಯೇ ಅದನ್ನು ನಮ್ಮ ಕಾಲೇಜಿನ CCTV ಕ್ಯಾಮರಾದಲ್ಲಿ ದಾಖಲಾಗಿದೆ. ಅದು ಖಂಡನೀಯವಾದುದು. ಯಾವ ಪೋಷಕರು ಹೀಗೆ ಏಕಾಏಕಿ ಇಲ್ಲಿ ಸರ್ಕಾರಿ ನೌಕರಿಯನ್ನು ಮಾಡ್ತಾ ಇರುವಂಥ ಅಧ್ಯಾಪಕರ ಮೇಲಾಗಲಿ ಸಿಬ್ಬಂದಿಗಳ ಮೇಲಾಗಲಿ ದಾಳಿ ಮಾಡೋದು ಉಚಿತವಾದ ಕ್ರಮ ಅಲ್ಲ. ಒಂದು ಶಿಸ್ತಿರುತ್ತೆ. ಅದಕ್ಕೆ ಒಬ್ಬ ಸಂಸ್ಥೆಯ ಮುಖ್ಯಸ್ಥರು ಅಂತ ಇರ್ತಾರೆ, ಅವ್ರ ಹತ್ರ ಬಂದು ಕೇಳ್ಕೊಂಡು ಹಿಂಗಾಗಿದೆ, ಇದಕ್ಕೆ ಪರಿಹಾರ ಏನು ಇತ್ಯಾದಿ ಕೇಳ್ಬೋದಾಗಿತ್ತು. ಅವರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವ ನೌಕರರು ಅಂತ ಕೇಳ್ಪಟ್ವಿ ಆ ಪೋಷಕರು ಕೂಡ. ಆದರೆ ಇಂಥ ದುರ್ವರ್ತನೆಯನ್ನು ತೋರಿದ್ದು ತುಂಬ ಖಂಡನೀಯ. ಮತ್ತು ಈ ಬಗೆಗೆ ನಾವು ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು ಆ ಕ್ರಮವನ್ನು ಅನುಸರಿಸ್ತಿದ್ದಾರೆ. ಇಷ್ಟು ಬೆಳಗ್ಗೆ ನಡೆದ ವಿದ್ಯಮಾನ. ಸರ್ಕಾರಿ ಸೇವೆ ಬಯಸಿ ಬಂದವರನ್ನು ಸತಾಯಿಸಬೇಡಿ. ಹಳ್ಳಿಗರ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸುವ ಮೂಲಕ ಉತ್ತಮ ನೌಕರ ಎನ್ನುವ ಪ್ರಶಂಸೆಗೆ ಪಾತ್ರವಾಗಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಸಲಹೆ ನೀಡಿದ್ದಾರೆ. ಸಾಗರದ ನೆಹರು ಕ್ರೀಡಾಂಗಣದಲ್ಲಿ ಶನಿವಾರ ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 2 ದಿನಗಳ RDPR ಕ್ರೀಡಾ ಹಬ್ಬವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ನಮ್ಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಯಾವಾಗಲೂ ಒತ್ತಡ ನಿಮಗೆ ಜಾಸ್ತಿ ಇರುತ್ತೆ. ಕರೆಕ್ಟ್ ಪ್ರವೀಣ್ ಹೇಳ್ದಂಗೆ, ಒಂದು ಕಡೆ ಪಬ್ಲಿಕ್ ಬಂದು ಅದಾಗಬೇಕು ಇದಾಗಬೇಕು ಅಂತಾರೆ, ಒಂದು ಕಡೆ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಇದಾಗಬೇಕು ಅಂತ ಹೇಳ್ತಿರ್ತಾರೆ. ಅದ್ರ ಜೊತೆಗೆ ನಾವು ಸ್ವಲ್ಪ ಒತ್ತಡ ಕೊಡ್ತಾ ಇರ್ತೀವಿ. ಎಲ್ಲ ಹೊಣೆಯನ್ನು ಹೊತ್ಕೊಂಡು ತಾವು ಜವಾಬ್ದಾರಿತವಾಗಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಇದು ನಮಗೆ. ಗ್ರಾಮೀಣ ಭಾಗದಲ್ಲಿ ಗಾಂಧೀಜಿಯವರು ಹೇಳ್ದಂಗೆ ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆದಾಗ ಕಂಡಂಗೆ ನಮಗೆ ಗ್ರಾಮೀಣ ಭಾಗ ಅಭಿವೃದ್ಧಿ ಕಂಡಾಗ ಮಾತ್ರ ದೇಶ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಿಮ್ಮದು ಒಂದು ವಿಧಾನಸಭಾ ಇದ್ದಂಗೆ, ಒಂದು ಪಂಚಾಯತಿ ಅಂತ ಹೇಳಿದ್ರೆ ಅಲ್ಲೊಂದು ವಿಧಾನಸಭೆ ಇದ್ದಂಗೆ ನಿಮ್ಮದು ಆದಂಥ ಒಂದು ವಿಧಾನಸಭೆ. ಅಲ್ಲಿ ನಿರ್ಣಯ ಮಾಡುವಂಥ ಕೆಲಸಗಳು ಆಗುವಂಥ ಕೆಲಸದಲ್ಲಿ ನೀವು ಪಾತ್ರಧಾರಾಗಿರ್ತೀರಿ. ಭಾಳ ಖುಷಿಯಾಗುತ್ತೆ. ಇವತ್ತು ಅಂಥ ಒತ್ತಡದಲ್ಲೂ ಸಹ ಒಂದು ಕ್ರೀಡಾಕೂಟವನ್ನು ಮಾಡಿ ನಾವು ಇಲ್ಲಿ ಆಟ ಆಡಬೇಕು ಅಂತ ಭಾವನೆ ಬಂದಿದೆಯಲ್ಲ, ಅದು ಖುಷಿಯಾಗುತ್ತೆ. ಇದನ್ನು ಪ್ರತಿ ವರ್ಷವೂ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕೂ ಬೇಕಾದರೆ ನಾನು ರಾಜ್ಯ ಸರ್ಕಾರಕ್ಕೆ CSಗೆ ಮನವಿ ಮಾಡ್ತೀನಿ. ಸಾಂಸ್ಕೃತಿಕ ಕಾರ್ಯಕ್ರಮನೂ ಒಂದು ಕೊಡಲಿಕ್ಕೆ ವ್ಯವಸ್ಥೆ ಮಾಡೋಣ. ಬೇಕಾದರೆ ಅದಕ್ಕೆ ಮಾಡೋಣ, ಇಲ್ಲಾಂದರೆ ನಾನೇ ಕೊಡ್ತೇನೆ, ಸ್ವಲ್ಪ ದುಡ್ಡು ಕೊಡ್ತೇನೆ, ನೀವೇ ಮಾಡ್ಕೊಳ್ರಿ, ಪರವಾಗಿಲ್ಲ. ಅದಕ್ಕೆ ಏನು ಕೇಳಬೇಕಂತ ಇಲ್ಲ, ಸಾಕಾರ ನಾನು ಕೊಡ್ತೀನಿ. ಬೇಕಾದರೆ ಸಾಂಸ್ಕೃತಿಕ ಕಾರ್ಯಕ್ರಮನೂ ಮಾಡಿ. ಒಟ್ಟಿನಲ್ಲಿ ನಾನು ಹೇಳ್ದಲ್ಲ, ಪ್ರವೀಣ್ ಹೇಳ್ದಾಗೆ ನಿಮ್ಗೆ ಒಂದು ಅಭಿನಂದನೆ ಸಲ್ಲಿಸಲೇಬೇಕು. ಹೋದ ಸರಿ ಅಂಥ ಬರಗಾಲ ಬಂದಂಥ ಭೀಕರ ಬರಗಾಲದಲ್ಲಿ ಬಹಳ ನೀರಿನ ಸಮಸ್ಯೆ ಇತ್ತು. ನಮಗೆ ಡ್ಯಾಮಲ್ಲಿ ನೀರಿರಲಿಲ್ಲ, ಟ್ಯಾಂಕಲ್ಲಿ ನೀರಿರಲಿಲ್ಲ, ಅಲ್ಲಿ ನೀರಿರಲಿಲ್ಲ. ಅಂಥ ಕಾಲದಲ್ಲೂ ಸಹ ನೀರು ಗಂಟಿಗಳು, ನಮ್ಮ PDAಗಳು, ಕಾರ್ಯದರ್ಶಿಗಳು, ನಿಮ್ಮೆಲ್ಲ ಸಿಬ್ಬಂದಿಗಳು ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲೂ ಕಂಪ್ಲೇಂಟ್ ಬರ್ತಾ ಇರಲಿಲ್ಲ. ಅದಕ್ಕೆ ನಿಮಗೆ ನಾನು ಭಾರಿ ಅಭಿನಂದನೆ ಸಲ್ಲಿಸ್ತೀನಿ ಕಣ್ರೋದ್ರಲ್ಲಿ, ಅದರಲ್ಲಿ 2 ಮಾತಿಲ್ಲ. ಹಾಗಾಗಿ ಒತ್ತಡಗಳು ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ನಿಮಗೆ ಮಾನಸಿಕ ಒತ್ತಡ ಇದ್ದಾಗ ಈ ಥರ ಕ್ರೀಡೆ ಇರಬೇಕು. ಕ್ರೀಡೆ ಇದ್ಬಿಟ್ರೆ ಕ್ರೀಡೆಯಲ್ಲಿ ಭಾಗವಹಿಸಿದಾಗ ಎಲ್ಲ ಪಂಚಾಯತಿ ನಿಮ್ಮ ಸ್ನೇಹಿತರು ಸಿಗ್ತಾರೆ, ನಿಮ್ಮೆಲ್ಲ ಆತ್ಮೀಯರು ಸಿಗ್ತೀರಿ. ಎಂಥ ಖುಷಿಯಾಗುತ್ತೆ. ಅವ್ರ ಪರಿಚಯ ಇವ್ರ ಪರಿಚಯ ಆಗಿಬಿಟ್ಟು ಸ್ನೇಹ ಮಾಡ್ಕೊತಾ ಇರ್ತೀರಿ. ಮತ್ತು ಜೊತೆಗೆ ಈ ಆಟ ಆಡ್ತಾ ನಿಮ್ಮ ಈ ಒತ್ತಡಗಳು ಕಮ್ಮಿ ಆಗ್ತಾ ಬರುತ್ತೆ. ಯಾವಾಗಲೂ ಅಷ್ಟೇ, ಇದು ಒಂದೇ ಅಂತಲ್ಲ, ಇಲ್ಲೇ ಅಂತಲ್ಲ. ಯಾವಾಗಾದ್ರು ಭಾನುವಾರ ಸಿಕ್ಕಿದಾಗ, ನಿಮಗೆ ಬಿಡುವಿದ್ದಾಗ ನಿಮ್ಮ 2-3 ಪಂಚಾಯತ್ಗೆ ಸೇರಿಕೊಂಡು ನೀವು ಕ್ರಿಕೆಟ್ ಆಡೋದು, ಇನ್ನೊಂದು ಆಡೋದು ಮಾಡ್ಬೋದು. ಅದೂ ಒತ್ತಡ ಕಮ್ಮಿ ಆಗುತ್ತೆ, ಅವಾಗ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ ನಿಮ್ಮ ಒತ್ತಡ ಕಮ್ಮಿ ಆಗಬೇಕಾದ್ರೆ ಈ ಥರ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ಕೋಬೇಕು. ಆವಾಗ ಮಾನಸಿಕ ಒತ್ತಡ ಕಮ್ಮಿ ಆಗುತ್ತೆ, ನಿಮ್ಮ ಕೆಲಸ ಮಾಡೋಕ್ಕೆ ಹಗುರ ಆಗುತ್ತೆ. ಇದರಿಂದ ಒಟ್ಟು ರಾಜ್ಯ ಸರ್ಕಾರ ಭಾಳಷ್ಟು ಕಾರ್ಯಕ್ರಮಗಳನ್ನು ನಿಮಗೆ ಕೊಡ್ತಾರೆ. ಆ ಕಾರ್ಯಕ್ರಮಗಳನ್ನು ನೀವು ಮಾಡುವ ಜೊತೆಗೆ ಇವೆಲ್ಲ ಇಂಥ ಕಾರ್ಯಕ್ರಮವನ್ನು ನೆರವೇರಿಸ್ಕೊತಾ ಹೋದರೆ ಖಂಡಿತ ನಮ್ಮ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ. ನಾನು ನಿಮಗೇನು ಮತ್ತೆ ಹೆಚ್ಚು ಹೇಳೋದಿಲ್ಲ. ನಿಮ್ಮ ಅಭಿವೃದ್ಧಿ ಕೆಲಸದಲ್ಲಿ ನೀವೆಲ್ಲರೂ ಚೆನ್ನಾಗಿ ಪಾಲ್ಗೊಳ್ತಾ ಇದ್ದೀರಿ. ಇನ್ನೂ ಒಂದು ಸ್ವಲ್ಪ ಒತ್ತು ಕೊಡಿ, ಚೆನ್ನಾಗಿ ಮಾಡಿ. ಬಂದಂಥ ಯಾವ ಹಳ್ಳಿಯ ವ್ಯಕ್ತಿಗಳು ಬಂದಾಗ ಪಂಚಾಯತಿಯಲ್ಲಿ ಅವ್ರಿಗೆ ಗೌರವ ಕೊಟ್ಟು ಅವ್ರಿಗೆ ಉತ್ತಮವಾದಂಥ ಕೆಲಸ ಮಾಡಿಕೊಡಿ. ಪಂಚಾಯತಿಯ ಸದಸ್ಯರು ಬಿಡಿ, ಅವರು ಕೆಲವೊಂದು ಟೈಮಲ್ಲಿ ನಿಮ್ಮಲ್ಲಿ ಅವರೆಲ್ಲ ಘರ್ಷಣೆಗಳು ಆಗ್ತಾವೆ. ಇದನ್ನೆಲ್ಲ ಬಗೆಹರಿಸಬೇಕಾಗತ್ತೆ. ಯಾವ ಥರ ವಾತಾವರಣ ಆಗಬಾರ್ದು.
ಒಟ್ಟಿನಲ್ಲಿ ಗ್ರಾಮ ಅಭಿವೃದ್ಧಿಯ ಜೊತೆಯಲ್ಲಿ ಪಂಚಾಯಿತಿಯ ಒಂದು ಅಭಿವೃದ್ಧಿ ಭಾಳ ಪ್ರಮುಖವಾದದ್ದು ಘಟ್ಟ. ಹಳ್ಳಿಯ ಜನರಿಗೆ ಮತ್ತು ಮೂಲ ಸೌಕರ್ಯ ಕೊಡುವಂಥ ಅತ್ಯುತ್ತಮ ಯೋಜನೆ ಕೊಡುವಂಥದ್ದು ಇದೊಂದು ಸಂಸ್ಥೆಯಾಗಿರುತ್ತೆ. ಇದರಲ್ಲಿ ಭಾಳಷ್ಟು ಜನರು ಹೇಳಿದರು, ಒತ್ತಡದಿಂದಲೇ ಭಾಳ ಜನ ಹಾರ್ಟ್ ಅಟ್ಯಾಕ್ ಅದರಿಂದ ಸಾಯ್ತಾ ಇದ್ದಾರೆ ಅಂತೇಳಿ. ಖಂಡಿತ ಇರ್ಬೋದೇನೋ, ಅದು ಅದಕ್ಕಾಗಿ ಹೇಳ್ತಾ ಇರೋದು. ಅದಕ್ಕಾಗಿ ನೀವು ಸ್ವಲ್ಪ ಒತ್ತಡ ಕಮ್ಮಿ ಮಾಡ್ಕೊಳ್ಳಿ. ನಾನಂತೂ ಜಾಸ್ತಿ ಹೇಳೋದಿಲ್ಲ, ಅಷ್ಟೊಂದು ಮಾಡಿ ಅಂತ ಏನು ಹೇಳಲ್ಲ. ಇದ್ದಂಥ ಸಮಯದಲ್ಲಿ ಒಂದು ಸ್ವಲ್ಪ ಕೆಲಸ ಅಭಿವೃದ್ಧಿ ಕಡೆಗೆ ಒತ್ತು ಕೊಡಿ ಅಂತ ನಾನು ಕೇಳ್ತೀನಿ, ಬಿಟ್ಟರೆ ಮತ್ತೇನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಕೆಲವು ಕಡೆ ಕಂಪ್ಲೇಂಟ್ ಬಂದಾಗ ಪಿ ಡಿ ಒಗಳನ್ನೇ ಕರೆಸ್ತೀನಿ, ಅವ್ರ ಮುಖಾಂತರ ಕೇಳ್ತೀನಿ ಏನಪ್ಪ ಇದೆಲ್ಲ ಏನಾಗಿದೆ ಕೇಳ್ತೀವಿ, ಅಷ್ಟು ಬಿಟ್ಟರೆ ಮತ್ತೇನು ನಾನು ಒತ್ತಡ ಹಾಕ್ಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಸೇವೆ ತುಂಬ ಚೆನ್ನಾಗಿ ಮಾಡ್ತೀರಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟರೆ ನನಗೂ ಸ್ವಲ್ಪ ಹೆಮ್ಮೆ ಆಗುತ್ತೆ, ನನಗೂ ಖುಷಿ ಆಗುತ್ತಲ್ಲ. ತಾಲೂಕಿನ ಜನರಿಗೆ ಅವ್ರು ನೀವು ಅಲ್ಲೇ ಸ್ವಲ್ಪ ಕೆಲಸ ಮಾಡಿದರೆ, ಇಲ್ಲಿ ತಾಲೂಕಲ್ಲಿ ನಾನು ಸ್ವಲ್ಪ ಕೆಲಸ ಮಾಡಿದರೆ ಈ ತಾಲೂಕಿನ ಜನರಿಗೆ ಅಭಿವೃದ್ಧಿ ಸಿಕ್ತಂಗೆ ಆಗುತ್ತೆ. ಮತ್ತು ಸ್ವಲ್ಪ ನೋಡಿ, ಅಭಿವೃದ್ಧಿಯೇ ಮೂಲ ಮಂತ್ರ ಅಲ್ಲ, ಅಭಿವೃದ್ಧಿ ಯಾವಾಗಾರು ಮಾಡ್ತಾ ಬರ್ಬೋದು. ಆದರೆ ಮನುಷ್ಯನಿಗೆ ಅವರಿಗೆ ಒಂದು ಬಂದಂಥ ಸಂದರ್ಭದಲ್ಲಿ ಅವರು ಚೆನ್ನಾಗಿ ಮಾತಾಡಿಸ್ಬೇಕು. ಅವ್ರಿಗೆ ಕೆಲಸ ಆಗುತ್ತೋ ಬಿಡುತ್ತೋ, ನೀವು ಚೆನ್ನಾಗಿ ಮಾತಾಡಿಸಿ, ಇವತ್ತಿಲ್ಲ ಯಜಮಾನ್ರೆ ನಾಳೆ ಮಾಡಿಕೊಡ್ತೀನಿ ಪರವಾಗಿಲ್ಲ ಅಂತ ಹೇಳಿದ್ರು ಖುಷಿಯಾಗಿ ಹೋಗ್ತಾರೆ. ಆ ರೀತಿ ತಮ್ಮ ಭಾವನೆಗಳನ್ನು ಅಲ್ಲಿ ಚೆನ್ನಾಗಿ ಹಂಚಿಕೊಳ್ಬೇಕಷ್ಟೇ. ಇಲ್ಲ ನಾಳೆ ಬರ್ರಿ ನಾಡ್ದು ಬರ್ರಿ ಅನ್ನೋಂಥ ಹೇಳಕ್ಕೆ ಹೋಗಬಾರ್ದು, ಅದು ಅಲ್ಲ. ಈಗ ನಾನೊಬ್ಬ MLA ಆಗಿದ್ದೀನಿ, ಬಂದಂಥ ಸಂದರ್ಭದಲ್ಲಿ ಈಗ ಕ್ರೀಡಾಕೂಟ ಇಲ್ಲಿ ಯಾವ ಅಧಿಕಾರಿಗಳು ಆಗಿ ನಾನು ನೋಡೋಲ್ಲ, ನಿಮ್ಮನ್ನ ಯಾರು ಸ್ನೇಹಿತರ ಥರನೇ ನಾನು ನೋಡ್ತೀನಿ, ಅಧಿಕಾರಿ ಥರ ಯಾರು ನೋಡೋದಿಲ್ಲಲ್ಲ ನಾನು. ಹಾಗೆ ಆ ಥರ ನೀವು ಸಹ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಒಬ್ಬ ಹಳ್ಳಿಯ ಜನರಿಗೆ ಸಿಗುವಂಥ ಕೆಲಸದಲ್ಲಿ ಸಹಕಾರಿಯಾಗ್ರಿ. ನೀರು ಗಂಟೆಗಳು ಅಷ್ಟೇ, ನೀರು ಒತ್ತಡದಲ್ಲಿ ಅವ್ನು ಕಾಂಗ್ರೆಸ್ನು ಇವು BJP ಅನ್ನೋದು ಮಾಡೋಕ್ಕೆ ಹೋಗಬೇಡಿ, ಎಲ್ಲವನ್ನೂ ಕೊಡ್ರಿ. ಅಲ್ಲಿ ಯಾವುದೇ ನೀರಿನ ಕೊಡೋತ್ತಿಗೆ ಅದು ಯಾವುದು ಒತ್ತಡ ಹಾಕಕ್ಕೆ ಹೋಗಬೇಡಿ. ನೀವು ಏನಿದ್ರು ಸರ್ಕಾರದ ಕೆಲಸದಲ್ಲಿ ನೀವು ಯಾವ ಪಕ್ಷ ನೋಡೋಂಗಿಲ್ಲ, ಎಲ್ಲನೂ ಕ್ಲೀನಾಗಿ ಮಾಡಿ ಮಾತಾಡಿಸಿ ಕಳಿಸ್ಕೊಡ್ರಿ, ಅಷ್ಟೇ ಮಾಡಬೇಕು. ಮತ್ತೇನು ನಾನು ಹೇಳೋದಿಲ್ಲ. ಚೆನ್ನಾಗಿ ಆಟಾಡಿ ನಿಮ್ಮ ಪಂಚಾಯತಿಗೆ ಪ್ರಶಸ್ತಿ ಭಾಳ ಚೆನ್ನಾಗಿದೆ. ಇವತ್ತಿನ ಒಂದು ಏನಿದು ಟ್ರೋಫಿಗಳು, ದೊಡ್ಡ ಟ್ರೋಫಿ ಗೆದ್ದು ಹೋದರೆ ನಿಮ್ಮ ಪಂಚಾಯತಿ ಮುಂದ್ಗಡೆ ಇಟ್ಟು ಎಲ್ಲರೂ ನೋಡ್ತಾರೆ ಅಲ್ವಾ. ಯಾರು ಗೆಲ್ತಾರೋ ಗೊತ್ತಿಲ್ಲ, ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದೇನೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ನೌಕರರ ಸಂಘದ ಅಧ್ಯಕ್ಷ ಪ್ರವೀಣ್ ಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಮ್ಮ ಶಾಸಕರನ್ನ ಒಂದು ದಿವಸ ಭೇಟಿ ಮಾಡಿದಾಗ ಅವರು ಮಾಡಿ ನಾನು ಎಲ್ಲ ರೀತಿಯ ಸಹಕಾರ ಸಲಹೆ ಎಲ್ಲದನ್ನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ನಮಗೆ ಉತ್ತಮವಾದಂಥ ಸಲಹೆ ಸಹಕಾರವನ್ನು ಕೊಟ್ಟು ಇವತ್ತೊಂದು ದಿನಾಂಕವನ್ನು ನಿಗದಿಪಡಿಸಿದರು. ಹಾಗೆಯೇ ನಮ್ಮ ಶಿವಮೊಗ್ಗ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಇವತ್ತು ಒಂದು ದಿವಸ ವರ್ಕಿಂಗ್ ಡೇ ಆದರೂ ಕೂಡ ಅವರ ಪರ್ಮಿಷನ್ ಮೇರೆಗೆ ನಮಗೆ ಒಂದು ಕ್ರೀಡಾಕೂಟವನ್ನು ನಡೆಸಲಿಕ್ಕೆ ಅನುಮೋದ ಇವತ್ತು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿಕ್ಕೆ ಕಾರಣರಾಗಿದ್ದಾರೆ. ಸರ್, ನಮ್ಮದು ಹೇಗಿರುತ್ತೆ ಅಂದರೆ ಸರ್, ನಮ್ಮ ವೃತ್ತಿ ನಮಗೆ ಬೆಳಿಗ್ಗೆ ಆಯಿತು ಅಂದರೆ ನೀರು ಬಂದಿಲ್ಲ ಸರ್. ಸಂಜೆ ಆದರೆ ಬೀದಿ ದೀಪ ಇಲ್ಲ ಸರ್. ಆ ಮಿಡ್ಲಲ್ಲಿ ಸಾವಿರಾರು ಸಮಸ್ಯೆಗಳಿದ್ದಾವೆ ಸರ್. ಏನು ಗಾಂಧೀಜಿಯವರ ಏನು ಗ್ರಾಮ ಸ್ವರಾಜ್ಯ ಕನಸು ಏನಿದೆ ಅದನ್ನು ಈಡೇರಿಸಲಿಕ್ಕೆ ಮೊದಲನೇ ಮೆಟ್ಟಿಲೇ ನಾವು ಸರ್ ಗ್ರಾಮ ಪಂಚಾಯತಿಯಿಂದ ನಾವು ಯಾವ್ಯಾವ ರೀತಿ ಕಾರ್ಯಗಳು ಅಂದರೆ ಇವನ್ ಒಬ್ಬ ಮಗು ಜನನ ಆಗುತ್ತಲ್ಲ ಅಲ್ಲಿಂದ ಶುರುವಾಗುತ್ತೆ ಸರ್. ನಾವು ಬರ್ತ್ ಸರ್ಟಿಫಿಕೇಟನ್ನು ಕೂಡ ಈಗ ಕೊಡ್ತಾ ಇದೀವಿ ಸರ್, ಅಲ್ಲಿಂದ ನಮ್ಮ ಕಾರ್ಯ ಶುರುವಾಗುತ್ತೆ ಸರ್. ಅಂತಿಮವಾಗಿ ಒಬ್ಬ ವ್ಯಕ್ತಿ ಮರಣ ಆದಾಗಲೂ ಕೂಡ ಮರಣ ಸರ್ಟಿಫಿಕೇಟ್ವರೆಗೂ ಕೂಡ ಅದ್ರ ಮಧ್ಯದಲ್ಲಿ ಬೇಕಾದಷ್ಟು ಕೆಲಸ ಸರ್, ಸಾವಿರಾರು ಕೆಲಸಗಳು ನಮ್ಮ ಇಲಾಖೆದಾಯಿತು. ಇಲಾಖೆ ಬಿಟ್ಟು ಹೊರಗಡೆಗೂ ಕೂಡ ಸಾವಿರಾರು ಕೆಲಸವನ್ನು ನಾವು ಮಾಡ್ತಾ ಇದೀವಿ ಸರ್. ಈಗ ನಮ್ಮ ಇಲಾಖೆಯಲ್ಲಿ ಮುಖ್ಯವಾಗಿ ಆಗ್ತಾ ಇರೋದು ಸರ್, ನಮ್ಮ ಇಲಾಖೆಯಲ್ಲಿ ಮೇಜರ್ ಈಗ ಸಾವುಗಳು ಆಗ್ತಾ ಇದೆ ಅಂದರೆ ಸರ್ ಎಲ್ಲ ಹಾರ್ಟ್ ಅಟ್ಯಾಕ್ ಸಮಸ್ಯೆಗಳು 90% ನೌಕರು ಮತ್ತು ಸಿಬ್ಬಂದಿಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಸರ್. ನಮ್ಮ ರಾಜ್ಯದಲ್ಲಿ ಈಗ PDO ಈ ಹುದ್ದೆಗಳು ಏನಿದೆ, PDOಗಳಲ್ಲಿ ಕೆಲವೊಂದು ಆತ್ಮಹತ್ಯೆ ಇದೆ. ಆತ್ಮಹತ್ಯೆಯನ್ನು ಹೊರತುಪಡಿಸಿ ಏನು ಸಾವು ಆಗ್ತಾ ಇದೆ ಅದರಲ್ಲಿ 95% ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಸರ್. ಆ ರೀತಿಯಾದಂಥ ಒತ್ತಡದ ಸಂದರ್ಭದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಒತ್ತಡವನ್ನು ನಿವಾರಣೆ ಮಾಡಲಿಕ್ಕೆ ನಮಗೆ ಒಂದು ಈ ಥರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಅನಿವಾರ್ಯ ಇದೆ ಸರ್. ಹಾಗಾಗಿ ತಮ್ಮ ಸಹಕಾರ ಸಲಹೆ ಮೇರೆಗೆ ನಾವು ಇವತ್ತೊಂದು ಆಯೋಜನೆ ಮಾಡಿದ್ದೀವಿ. ಈ ಮುಂದಿನ ದಿನಗಳಲ್ಲಿ ಸರ್ ತಾವು ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ನಮಗೆ ವರ್ಷದಲ್ಲಿ ಒಂದು 2 ಬಾರಿನಾದರೂ ಒಂದು ಬಾರಿ ಕ್ರೀಡಾಕೂಟ, ಒಂದು ಬಾರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಕೊಟ್ಟರೆ ನಮ್ಮವರು ಒಂದು ಸ್ವಲ್ಪ ದಿವಸನಾದರೂ ಮನೋರಂಜನೆ ಮೂಲಕ ಮನಃಶಾಂತಿಯಿಂದ ಒಂದಿಷ್ಟು ಕೆಲಸ ಮಾಡಲಿಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸರ್, ತಾವು ಈ ಒಂದು ನಮ್ಮ ಸಲಹೆಯನ್ನು ದಯಮಾಡಿ ಸ್ವೀಕಾರ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಸರ್ಕಾರದ ಗಮನಕ್ಕೆ ತಂದು ಕೆಲವು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳಿದ್ದಾವೆ ಸರ್, ಅವೆಲ್ಲವನ್ನು ಕೂಡ ಸರ್ಕಾರ ಹಂತಗಳಲ್ಲಿದೆ ಸರ್, ಅವುಗಳನ್ನು ಕೂಡ ಮಾತಾಡಿ ಎಲ್ಲರ ಮುಖದಲ್ಲೂ ಕೂಡ ಎಲ್ಲರೂ ಕೂಡ ಭಾಳ
ಇದರಿಂದ ಕೆಲಸ ಮಾಡ್ತೀವಿ ಸರ್. ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಯಿತು, ಅಧೀನ ಸಿಬ್ಬಂದಿಗಳಾಯಿತು, ಕೆಲಸ ಮಾಡೋದು ಈಸಿ ಇಲ್ಲ ಸರ್. ನಾವು ಜನಪ್ರತಿನಿಧಿಗಳೊಂದಿಗೆ, ಆ ಲೋಕಲ್ ಜನರೊಂದಿಗೆ, ಅವರು ಎಲ್ಲರೊಟ್ಟಿಗೂ ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಎಲ್ಲರೊಟ್ಟಿಗೂ ಕೂಡ ಬಹಳಷ್ಟು ದಿನಂಪ್ರತಿ ನಮ್ಮದು ಟ್ಯಾಕಲ್ ಇದ್ದೇ ಇರುತ್ತೆ ಸರ್. ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀವಿ ಅಂದರೆ ಈಗ ಒಂದು ವಾರದಿಂದ ಎಲ್ಲರೂ ಕೂಡ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಬೇಕು ಅನ್ನುವಂಥ ಉದ್ದೇಶನೂ ಇಟ್ಕೊಂಡು, ಆರೋಗ್ಯಯುತವಾದಂತಹ ದೇಹದಲ್ಲಿ ಆರೋಗ್ಯಯುತವಾದಂತಹ ಮನಸ್ಸಿರುತ್ತೆ ಅನ್ನೋ ಉದ್ದೇಶದಿಂದ ಈಗ ಕಳೆದ ಒಂದು ವಾರ 15 ದಿವಸದಿಂದ ನಮ್ಮವರೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಸರ್. ಹಾಗೆ ಸ್ವಲ್ಪ ಲವಲೈಕೆಯಿಂದ ಕಾಣ್ತಾ ಇದ್ದಾರೆ ಸರ್. ಇಂಥ ಕ್ರೀಡಾಕೂಟಗಳು, ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವಾಗವಾಗ ತಮ್ಮ ಕಡೆಯಿಂದಲೂ ಸಹಕಾರ ಮಾಡಿ ಏರ್ಪಡಿಸಿದ ಅನುಕೂಲ ಆಗುತ್ತೆ ಅಂತ ಹೇಳಿ ವೇದಿಕೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್, ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಗುರುಕೃಷ್ಣ ಶೆಣೈ, ಪ್ರಮುಖರಾದ ಗಣಪತಿ ಮಂಡಗಳಲ್ಲಿ ಕಲಸಿ ಚಂದ್ರಪ್ಪ, ಗಂಗಾಧರ್ ನಾಯ್ಕ್, ಕೇಶವ್ ಮೂರ್ತಿ, ರವಿಕುಮಾರ್, ಸುಮಾ, ಸುಬ್ರಹ್ಮಣ್ಯ ಇನ್ನಿತರರು ಹಾಜರಿದ್ದರು. ಸೌಮ್ಯ ಪ್ರಾರ್ಥಿಸಿದರು, ಮೊಹಮ್ಮದ್ ಹನೀಫ್ ಸ್ವಾಗತಿಸಿದರು, ರಾಘವೇಂದ್ರ ಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು. ಹೋರಾಟದ ಮೂಲಕ ನಮ್ಮ ಹಕ್ಕುಗಳನ್ನು ದಕ್ಕಿಸಿಕೊಳ್ಳುವ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಮನೆಯಲ್ಲಿ ಕುಳಿತರೆ ರೈತರ ಬೇಡಿಕೆಗಳು ಈಡೇರುವುದಿಲ್ಲ ಎಂದು ಮಾಜಿ ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ತಿಳಿಸಿದರು. ಸಾಗರದ ಸರ್ಕಾರಿ ನೌಕರರ ಭವನದಲ್ಲಿ ಶನಿವಾರ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರೈತ ಹೋರಾಟಗಾರ ದಿವಂಗತ ಎನ್.ಡಿ. ಸುಂದರೇಶ್ ಸ್ಮರಣಾರ್ಥ ಹಮ್ಮಿಕೊಳ್ಳಲಾಗಿದ್ದ ಶಿವಮೊಗ್ಗ ಜಿಲ್ಲಾ ರೈತ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ರೈತರ ಜಮೀನು ಕೊಡೋಕೆ ಪ್ರತಿ ತಾಲೂಕಿಗೂ ಒಂದು ಸಮಿತಿ ಮಾಡಿದ್ರು. ಆ ಸದಸ್ಯರು ಕೂಡ ನಾನಾಗಿದ್ದೆ. ಒಂದೊಂದು ದಿವಸ ಒಂದು ನಡೀತದೆ. ಅವ್ರ ಹೆಸರಿಗೆ, ಗೇಣಿ ರೈತರ ಹೆಸರಿಗೆ ದಾಖಲೆ ಇದ್ರೇನೆ ಭೂಮಿ ಕೊಡೋದು, ಇಲ್ಲದೆ ಆ ರೀತಿ ಕಾನೂನು ಮಾಡಿದ್ವಿ. ಗೇಣಿ ರೈತರಿಗೆ ಕೊಡಬೇಕಂತ ಒಂದಿದ್ದ ಒಂದು ಚರ್ಚೆ ನಡೀತು. ಅವ್ರಿಗೆ ಹೆಂಗೆ ಭೂಮಿ ಅವ್ರ ಸ್ವಾಧೀನದಾಗಿಲ್ಲ, ದಾಖಲೆ ಎಲ್ಲ ಹೆಂಗ್ ಕೊಡಕ್ ಬರುತ್ತೆ. ಅವಾಗ ಒಂದ್ ದಿವಸ ಹೋಗಿ ಜಾಗ ಪರಿಶೀಲನೆ ಮಾಡಿ ಅವ್ರಿಗೆ ತೋರಿಸಿ, ಯಾರು ಮಾಡ್ತಾರ ನೋಡಿ, ಅವ್ನ ಸ್ವಾಧೀನದಾಗಿದ್ರೆ ಸಾಗುವಳಿ ಮಾಡ್ತಾ ಇದ್ರೆ ಸಾಕು, ಅವನಿಗೆ ಆ ಭೂಮಿ ಕೊಡ್ಬೇಕು ಅಂತ ಒಂದು ಕಾನೂನೇ ಆಗಿದೆ. ಹಾಗಾಗಿ ನಾವೇ ಮೊದಲನೇ ಭೂ ನ್ಯಾಯ ಮಂಡಳಿಯ ಹೀಗಾಗಿ ನಮ್ಮ ಜೀವನದಲ್ಲಿ ಹೋರಾಟವನ್ನ ಕಾಗೋಡಿನಿಂದ ಮಾಡಿ, ಕಾಗೋಡಿನಿಂದಲೇ ನಾನು ಆ ಭೂಮಿ ಕೊಡುವಂತ ಕಾಲದಲ್ಲಿ ಆ ಸಮಿತಿಯ ಸದಸ್ಯರು ಕೂಡ ಅವಾಗ ಎಲ್ಲ ಕೆಲಸ ಮಾಡಿ ಮಾತು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಬಹುಶಃ ಕಾಗೋಡಿನಲ್ಲಿ ಆ ಹೋರಾಟ ಪ್ರಾರಂಭ ಆಗದೆ ಹೋಗಿದ್ರೆ, ಗಣಪತಿ ಅಂತವರು ಅದನ್ನ ಪ್ರಾರಂಭ ಮಾಡದೆ ಹೋಗಿದ್ರೆ, ಗೇಣಿ ರೈತರ ಸಂಘಟನೆ ಮಾಡದೆ ಹೋಗಿದ್ರೆ ಇವತ್ತು ಭೂಮಿಯನ್ನು ಪಡೆಯೋದಕ್ಕೆ ಗಣಪತಿ ಅದಕ್ಕೆ ಸ್ಫೂರ್ತಿ ಕೊಟ್ಟರು, ಚಳುವಳಿ ಮಾಡಿದ್ರು, ಸಂಘಟನೆ ಮಾಡಿದ್ರು. ಅವರ ಪ್ರೇರೇಪಣೆಯಿಂದ ಜಂಬೆಣ್ಣೆ ಒಂದು ಜಾಗೃತಿ ಮಾಡಿತು. ಆ ಕಾರಣಕ್ಕಾಗಿ 51ನೇ ಇಸ್ವಿಯಿಂದ ಪ್ರಾರಂಭವಾದ್ರೆ 1921ವರೆಗೆ ಅದು ನಡೀತು. ಆ ಕಾರಣದಿಂದ ಗೇಣಿ ರೈತರಿಗೆಲ್ಲ ಇನ್ನು ನಾವು ಸಂತೋಷ ಪಡುವಂತ ಬಿಡಿಸ್ಕೊಂಡು ಹಂಚುವಂತ ಕೆಲಸ ಆಗಲಿ. ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ ಹಾಗೂ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಶಿವಾನಂದ್ ಕುಗ್ವೆ ಮಾತನಾಡಿ, ಜಮೀನ್ದಾರರಾಗಿ ಇವರು ಹೋರಾಟ ಮಾಡಿದ್ರೆ ನಾವು ಜಮೀನ್ದಾರ ಆಗ್ತಲ್ಲ ನೋಡಿ. ಗಣಪತಿಯಪ್ಪನವ್ರ ಮಗ ಒಂದು ಹುದ್ದೆ ಅಲ್ಲ. ಇವತ್ತೇನಾದ್ರು ನಾವು ಅರವತ್ತಿ ಮುಳುಗಡೆ ರೈತರಾಗಿ ಹೊಳೆಬೇಕು ಬಂದಿದ್ದೀವಿ ಅಂತ ಅಂದ್ರೆ ಗಣಪತಿಯಪ್ಪನವರು ಅವರ ಹೋರಾಟ. ಇವತ್ತು ನಾವು ಜಮೀನು ಮತ್ತು ಈಗಾಗಲೇ 25-30 ಎಕರೆ ಅಡಿಕೆ ತೋಟ ಮಾಡಿದ್ದೀವಿ ಅಂದರೆ ಗಣಪತಿಯಪ್ಪನ ನಾವು ಇಲ್ಲಿ ಸಾಧ್ಯವಿಲ್ಲ. ಅದನ್ನ ಆಗಿನ ಕಾಲಕ್ಕೂ ನಮ್ಮ ತಂದೆ ಮುಖಂಡತ್ವದಲ್ಲಿ ಅವರ ಹಿರಿತನದಲ್ಲಿ ಹೋರಾಟ ಮಾಡಿ ಇಡೀ ಮುಳುಗಡೆ ರೈತರದಲ್ಲ ಜಮೀನು ಏನಾದ್ರು ಕುಡಿಸಿ ಅಂದ್ರೆ ಆ ಗಣಪತಿ ಇಡೀ ಮುಳುಗಡೆ ಪರವಾಗಿ ನಿಂತವ್ರು ಅವರೊಬ್ಬರೇ. ಅದೇ ರೀತಿಯಲ್ಲಿ ಕಾಗೋಡು ಚಳವಳಿ ಬಂದಾಗ ಅವರು ಮತ್ತು ಕಾಗೋಡು ತಿಮ್ಮಪ್ಪನವರು ಹೋರಾಟದಿಂದ ಇವತ್ತು ನಾನು ಇವತ್ತು ಜಮೀನ್ದಾರರಾಗಿದೆ, ಸಂತೋಷ. ಅದ್ರ ಜೊತೆಯಲ್ಲಿ ಅನೇಕ ಸಮಸ್ಯೆಗಳು ನಾವು ಈಗಾಗಲೇ ಬಂದಿದ್ದಾವೆ. ಮುಗುರು ಸಮಸ್ಯೆ,
ಅನೇಕ ಸಮಸ್ಯೆಗಳು ಈಗಾಗಲೇ ಮೊನ್ನೆ ಒಂದು ಚಳವಳಿ ಮಾಡಿ ಒಂದು ಹಂತಕ್ಕೆ ಬಂದಿದೆ ಅಂತ ಕಾಣಿಸುತ್ತೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಲೆವೆಲ್ ಆಗಿದೆ. ಅದೇನಾದ್ರೂ ಒಳ್ಳೆ ರೀತಿ ತೀರ್ಪು ಬಂದ್ರೆ ನಮ್ಗೆ ಸ್ವಲ್ಪ ಈ ಭಾಗದ ಮಲೆನಾಡು ಭಾಗದ ರೈತರಿಗೆ ಅನುಕೂಲ. ಅದನ್ನು ರಾಜ್ಯ ಅಧ್ಯಕ್ಷರು ನಮ್ಮ ಮಲೆನಾಡು ಭಾಗಕ್ಕೆ ವಿಶೇಷವಾಗಿ ಗಮನ ಕೊಟ್ಟು ಎಲ್ಲ ಹೋರಾಟಕ್ಕೂ ಸಹಕರಿಸಬೇಕು ಅಂತ ಹೇಳಿ ಅವರಲ್ಲಿ ಕಳಕಳಿಯ ಮನವಿ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಈ ಸಮಸ್ಯೆ ಇರೋದಕ್ಕಿಂತ ನಾವು ಚಿಕ್ಕಮಗಳೂರು, ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆ, ಕೊಡಗು ಜಿಲ್ಲೆಯಲ್ಲಿ ಇಂಥ ಸಮಸ್ಯೆ ಇನ್ನು ಎಲ್ಲೂ ಇಲ್ಲ. ನಾವು ರೈತರು, ನಿಮ್ಮ ಪರವಾಗಿ ಇದೀವಿ. ನಾವು ರೈತರು, ರೈತರು. ನಾವು ಹಗಲಿರುವುದು ದುಡ್ಡು ನಮಗೆ ನಾವೇನಾದ್ರು ರೈತರು ಇಲ್ಲೆಲ್ಲ ಇದೀವಲ್ಲ, ನೆಟ್ಟು ಒಂದು ಮನೆ ಕಟ್ಟಿಸ್ಬೇಕು ಆಗ್ತಿಲ್ಲ. ನಾವು ನಮ್ಮ ಹಿರಿಯರ ಕಾಲದಲ್ಲೂ ರೈತರಾಗಿ ಬಂದ್ರು ಇವತ್ತು ನಾವು ಮನೆ ಕಟ್ಟಿಕೊಂಡು ಮಾಡೋಕ್ಕಾಗ್ತಲ್ಲ. ಏನು ಆ ಬಂಗಾರಪ್ಪನ ತಾವು ಮತ್ತು ಸರ್ಕಾರದಲ್ಲಿ ಬುಗುರ್ಕು ಅಂತ ಏನ್ ಜಮೀನು ಮಾಡಿ ಅಂತ ಬಂತು, ಅದರಲ್ಲಿ ನಾವು ಮನುಷ್ಯರಾಗಿದ್ದೀವಿ. ಇವತ್ತೇನಾದ್ರು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂತಂದ್ರೆ ಬಗುರುಕು. ಇವತ್ತು ನಮ್ಮ ರೈತರು 5 ರಿಂದ 10 ಗುಂಟ ಅಡಿಕೆ ಬೆಳೆಯೋದಿದ್ದಾರೆ. ಆದ್ರೆ ಅದು ಶಾಶ್ವತ ಅಲ್ಲ. ಬಗುರುಕು ಅದು ನಾವು ಎಷ್ಟೊತ್ತು ಕೆಲವು ಮಾಡ್ಬೋದು ಏನು ಅಂತಂದ್ರೆ ಅದು ಕಟ್ಟಿ ಮಾಡಿದೆ. ಅದನ್ನ ಹೋರಾಟ ಮಾಡಿ ರಾಜ್ಯಾಧ್ಯಕ್ಷರು ಈ ರೈತ ಮುಖಂಡರು ಹೋರಾಟ ಮಾಡಿ ನಾವು ಉಳಿಸಬೇಕು. ಅದನ್ನ ಅಷ್ಟು ಸ್ವಲ್ಪಕ್ಕಿಲ್ಲ. ಈಗಾಗಲೇ ಕಸ್ತೂರಿ ರಂಗನ್ ಬರ್ತಾ ಇದೆ. ಇನ್ನು ಅನೇಕ ಇವೆಲ್ಲ ಬಂದು ನಮ್ಮ ಮೇಲೆ ತೂಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹೋರಾಟವೇ ಅತಿ ಮುಖ್ಯ. ಈಗಾಗಲೇ ಅನೇಕ ಹೋರಾಟಗಾರ ಶಿವಾನಂದ ಅವರು ಇದ್ದಾರೆ, ಇವರು ಇದ್ದಾರೆ, ಮತ್ತು ನಮ್ಮ ನೂಗೂರು ಪರಮೇಶ್ವರ್ ಅವರೆಲ್ಲ ಅದು ದಲಿತರು ಇರ್ತಾರೆ. ಇದೆಲ್ಲ ನಾವು ದಲಿತರು ಅಂತಂದ್ರೆ ಅವರೇನಲ್ಲ, ನಾವು ಎಲ್ಲ ದಲಿತರೇ. ನಾವೆಲ್ಲ ರೈತಾಪಿ ಜನ ದಲಿತರು ವರ್ಗಕ್ಕೆ ಸೇರ್ತಾರೆ. ನಾವೆಲ್ಲವೂ ಸೇರಿ ಹೋರಾಟ ಮಾಡಿ ಈ ಸರ್ಕಾರವೂ ಏನು ನೀವು ಬ್ರಿಟಿಷ್ ಸರ್ಕಾರದಲ್ಲೇ ನಾವು ಹೋರಾಟ ಮಾಡಿದೀವಂತೆ, ಈಗ ನಮ್ಮದೇ ಸರ್ಕಾರ, ಅದರಲ್ಲಿ ನಾವು ಮನವರಿಕೆ ಆಗಂಗೆ ಹೋರಾಟ ಮಾಡಿ ಅನೇಕ ವಿಷಯಗಳನ್ನ ನಿರ್ಣಯ ಮಾಡಿ ಕಳಿಸೋದ್ರಲ್ಲಿ ಖಂಡಿತ ಸಾಧ್ಯ ಆಗ್ತದೆ. ಈ ಹೋರಾಟಕ್ಕೆ ಸಿಂಧೂರು ದೇಶ ಆಶೀರ್ವಾದ ಮತ್ತು ಕಾಗೋಡು ತಿಮ್ಮಪ್ಪ ಆಶೀರ್ವಾದ ಇದೆ ಮತ್ತು ನಿಮ್ಮೆಲ್ಲರ ಸಹಕಾರ ಇದೆ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟ ನನ್ನ ವಂದನೆಗಳು. ಆಣೆಕಟ್ಟು ಕಟ್ತಾ ಬಂದ್ರು. 48 ಇಸ್ವಿಯಿಂದ ನಡೆನೂರು ಅಂತ ಲಿಂಗನಮಟ್ಟಿ, ಆಮೇಲೆ ಚಕ್ರ, ಸಾವ್ಯಗಳು ಇಡೀ ನಾಡಿಗೆ ಬೆಳಕು ಕೊಡೋದಕ್ಕೆ, ಇಡೀ ನಾಡಿಗೆ ಒಂದು ಅಭಿವೃದ್ಧಿ ಮಾಡೋದಕ್ಕೆ, ನೀರಾವರಿ ಕೊಡೋದಕ್ಕಾಗಿ ಕಟ್ಟಿದಂಥವು. 16,000 ರೈತರ ಕುಟುಂಬಗಳು ಒಂದು ಆಸ್ತಿ ಕಳ್ಕೊಂಡು, ಬದುಕು ಕಳ್ಕೊಂಡು, ಊರು ಕಳ್ಕೊಂಡು, ಸಂಸ್ಕೃತಿ ಕಳ್ಕೊಂಡು. ಆದ್ರೆ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ಇವತ್ತು ತಿರುಗಿ ನೋಡಿಲ್ಲ ಯಾರು. ಇನ್ನು ಕಾಡಲ್ಲಿ ಗುಡ್ಡಗಳಲ್ಲಿ ಬದುಕ್ತಾ ಇದ್ದಾರೆ. ರಸ್ತೆ ಇಲ್ಲ, ಕರೆಂಟ್ ಇಲ್ಲ ಅವರಿಗೆ. ಅವ್ರು ಉಳ್ಕಟ್ಟಿರಲ್ಲಿ ಅವರು ವಾಸ ಮಾಡತಕ್ಕಂಥ ಜಾಗಗಳಿಗೆ. ರೈತ ಸಂಘದ ತಾಲೂಕು ಅಧ್ಯಕ್ಷ ಸುಂದರ್ ಸಿಂಗ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಟೇಲ್ ರೈತ ಚಳವಳಿಯ ಹಸಿರು ಹೊತ್ತಿಗೆ ಬಿಡುಗಡೆ ಮಾಡಿದರೆ, ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಆನ್ಲೈನ್ ಸದಸ್ಯತ್ವ ನೋಂದಾವಣೆಗೆ ಚಾಲನೆ ನೀಡಿದರು. ವೇದಿಕೆಯಲ್ಲಿ ನೇತ್ರಾವತಿ ಮೈಸೂರು, ಸರೋಜ ಎಂಎಸ್, ಜಯಲಕ್ಷ್ಮಿ ನೇದರವಳ್ಳಿ, ಓಟೂರು ಶಿವಣ್ಣ, ಮಂಜುಳಾ ಕೆ ಇನ್ನಿತರರು ಹಾಜರಿದ್ದರು. ವಸಂತ್ ಕೊಗ್ವೆ ಪ್ರಾರ್ಥಿಸಿದರು. ಎನ್.ಡಿ. ವಸಂತಕುಮಾರ್ ಸ್ವಾಗತಿಸಿದರು. ಸತೀಶ್ ಅಂಗಡಿ ವಂದಿಸಿದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.